ಕಾರ್ತಿಕ ಮಹೋತ್ಸವದ ಅಂಗವಾಗಿ ಶ್ರೀ ಮುನೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಇಂದು ಮಧ್ಯಾಹ್ನದಿಂದ ಅನ್ನದಾನವನ್ನು ಏರ್ಪಡಿಸಿರುತ್ತೇವೆ ಮತ್ತು ಈ ಅನ್ನದಾನಕ್ಕೆ ಸಹಕಾರ ಮಾಡಿದ ಅಕ್ಕಪಕ್ಕದ ಗ್ರಾಮಸ್ಥರುಗಳು ನಂದಿನಿ ಬಡಾವಣೆ, ಶ್ರೀನಿವಾಸ ನಗರ, BHL ಕಾಲೋನಿ, ನವನಂದಿನಿ ಉದ್ಯಾನವನದ ಭಕ್ತಾದಿಗಳಿಂದಲೇ ಇಂದಿನ ಪೂಜಾ ಕಾರ್ಯಕ್ರಮಗಳು ಮತ್ತು ಅನ್ನದಾನವು ನೆರವೇರುತ್ತಿರುವುದು. ಅವರುಗಳ ಸಹಕಾರದಿಂದಲೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳು ಆಗಬೇಕು, ಸನ್ನಿಧಾನ ಅಭಿವೃದ್ಧಿ ಆಗಬೇಕು. ಇಂಥ ಎಲ್ಲ ಭಕ್ತಾದಿಗಳಿಂದಲೇ ಈ ಸನ್ನಿಧಾನ ಅಭಿವೃದ್ಧಿ ಮಾಡಬೇಕು ಅಂತ ಮುಂದೆ ಪಣ ತೊಟ್ಟಿದ್ದೇವೆ. ಮುಂದಿನ ಕಾರ್ಯ ಸನ್ನಿಧಾನ ಕಟ್ಟಡ ಪ್ರಾರಂಭ ಮಾಡಬೇಕು. ಅದಕ್ಕೆಲ್ಲ ನಿಮ್ಮಂಥ ಈ ನಂದಿನಿ ಬಡಾವಣೆ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಭಕ್ತಾದಿಗಳಿಂದಲೇ ಈ ಸನ್ನಿಧಾನ ಅಭಿವೃದ್ಧಿ ಆಗಬೇಕು. ಅದಕ್ಕಾಗಿ ತಾವುಗಳು ದಯಮಾಡಿ ಆಳುಗೂ ಒಂದೊಂದು ಮೂಟೆ ಸಿಮೆಂಟು ಅಂದ್ರೂ ಎಲ್ಲ ಸನ್ನಿಧಾನ ಅಭಿವೃದ್ಧಿ ಆಗುತ್ತದೆ. ತಾವುಗಳು ಇದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಂಗೆ ಬಂದು ಸಹಕರಿಸ್ತಾ ಇದ್ದೀರೋ ಅದೇ ರೀತಿ ಈ ಸನ್ನಿಧಾನ ಕಟ್ಟೋದಕ್ಕೋಸ್ಕರ ಎಲ್ಲರೂ ಸಹಕರಿಸಬೇಕೆಂದು ಆ ಮುನೇಶ್ವರ ಸ್ವಾಮಿಯಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇಂದು ಕಾರ್ತಿಕ ಕಡೆ ಭಾನುವಾರದಂದು ಅನ್ನದಾನ ಏರ್ಪಾಡು ಮಾಡಿದ್ದೇವೆ. ಎಲ್ಲರೂ ಈ ಅನ್ನದಾನಕ್ಕೆ ಕಾರಣಕರ್ತರಾದ ಶ್ರೀ ನಂದಿನಿ ಬಡಾವಣೆ ಅಕ್ಕಪಕ್ಕದ ಗ್ರಾಮಸ್ಥರುಗಳೇ ಇಲ್ಲಿನ ಪೂಜಾ ಕಾರ್ಯಕ್ರಮಕ್ಕೆ ಮತ್ತು ಅನ್ನದಾನಕ್ಕೆ ಎಲ್ಲ ಮಾಡ್ತಾ ಇರುವುದು. ಅದರಿಂದ 25ನೇ ವರ್ಷದ ಕಾರ್ತಿಕ ಮಾಸ ಇದು ಮಾಡ್ತಾ ಇರೋದು. ಅದರಿಂದ ಈ ಸರಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಹೇಳ್ಬೇಕಾದ್ರೆ ಹೌದು, ಮುಂದಿನ ವರ್ಷ 2026ಕ್ಕೆ ಪ್ರಾರಂಭ ಮಾಡಬೇಕು ಅಂತ ಪಣ ತೊಟ್ಟಿದ್ದೀವಿ. ಕಟ್ಟಡ ಮಾಡಬೇಕು ಅಂತ ಪ್ಲಾನ್ ಎಲ್ಲ ರೆಡಿ ಆಗಿದೆ. ಎಲ್ಲರೂ ಸಹಕಾರ ಕೊಡಬೇಕು. ಒಂದು ಟ್ರಸ್ಟ್ ಓಪನ್ ಮಾಡಿ ಅದಕ್ಕೊಂದು ಸಮಿತಿ ಅಂತ ಮಾಡಿ ಆದಮೇಲೆ ಈಗ ಪ್ರಾರಂಭ ಮಾಡ್ತೀವಿ. ಅದಕ್ಕೆಲ್ಲ ಜನಗಳ ಬೆಂಬಲ ಬೇಕು. ತಮ್ಮ ಹೆಸರು ನಮ್ಮ ವಿಜಯ್ ಕುಮಾರ್ ಅಂತ. ನಾವು ಈ ಮುನೇಶ್ವರ ಸ್ವಾಮಿ ಅರ್ಚಕರು. ವಿಶೇಷ ಪೂಜೆ ಯಾವ ವಾರ ಇರುತ್ತೆ ಸರ್? ಸೋಮವಾರ, ಮಂಗಳವಾರ, ಶುಕ್ರವಾರ. ವಿಶೇಷವಾಗಿ ಅಮಾವಾಸ್ಯೆ ಪೌರ್ಣಮಿ ತಡೆ ಹೊಡೆಯಲಾಗುತ್ತದೆ. ದೃಷ್ಟಿ ದೋಷಗಳಿಗೆಲ್ಲ ತಡೆ ಹೊಡಿತೀವಿ. ಸೋಮವಾರ, ಮಂಗಳವಾರ, ಶುಕ್ರವಾರ ಅಭಿಷೇಕ ಇರುತ್ತೆ. ಪಂಚಾಮೃತ ಅಭಿಷೇಕ ಮತ್ತು ಅಮಾವಾಸ್ಯೆ ಪೌರ್ಣಮಿಯಲ್ಲಿ ತಡೆ ಹೊಡಿತೀವಿ. ಅದೊಂದು ಯಶಸ್ವಿ ಆಗುತ್ತೆ. ಈ ಸನ್ನಿಧಾನದಲ್ಲಿ ಪೂರ್ಣ ಫಲ ಇದ್ದಾಗ ಮಾತ್ರ ತಡೆ ಹೊಡೆಯೋದು. ಅದಕ್ಕಾಗಿ ಭಕ್ತಾದಿಗಳು ಸುಮಾರು ಜನ ಬರ್ತಾ ಇದ್ದಾರೆ. ಅವ್ರ ಕಷ್ಟಗಳಲ್ಲಿ ಎಲ್ಲ ನೆರವೇರಿದೆ. ಅವರೇ ಬಂದು ಹೇಳ್ತಾ ಇದ್ದಾರೆ, ಪರವಾಗಿಲ್ಲ ನಾವು ಹೋದ್ಮೇಲೆ ಅಲ್ಲಿ ಒಳ್ಳೇದಾಯ್ತು ಸ್ವಾಮಿ ಅಂತ ಇದ್ದಾರೆ. ಅದಕ್ಕೋಸ್ಕರ ತಾವುಗಳು ಎಲ್ಲ ಸಹಕರಿಸಬೇಕೆಂದು ಕೇಳಿಕೊಳ್ತೇನೆ.